ಮಹೇಶ್ ಸೆಲೆಕ್ಟ್ ಮಾಡೋದು ಇದ್ರ ಹಿಂದಿನ ಇಯರ್ ಅಲ್ಲಿ 5 ಇಯರ್ ಎನ್ ಮಹೇಶ್ ಅವ್ರನ್ನ ಅವರು BSP ಇಂದ ನಾವ್ ಯಾಕೆ ಬೇರೆ ಕ್ಯಾಂಡಿಡೇಟ್ ಬೇಕು ಅಂತ ಆ ಎನ್ ಮಹೇಶ್ ಅವ್ರು ಕೂಡ ನಮ್ಮ ಊರಿಗೆ ತಿರುಗಿ ಓಟಿಗೆ ಮಾತ್ರ ಅವ್ರು ಬರ್ತಾರೆ ಅಷ್ಟೇ ನಮ್ಮ ಊರಿಗೆ. ಒಟ್ಟಲ್ಲಿ ನಿಮ್ಮೂರಲ್ಲಿ ಯಾರು MLA ಗೆದ್ದವ್ರು ಯಾರು ಮಾಡಿಲ್ಲ ಯಾರು ಮಾಡಿಲ್ಲ ಬಂದಿರೋದೇ ಎಲೆಕ್ಷನ್ಗೆ ವಿನ್ನಿಂಗ್ ಇದ್ ಮಾಡ್ಬಿಟ್ಟು ಹೋಯ್ತಾರಲ್ಲ ಅವಾಗ ಮಾತ್ರ ಬಂದಿರೋದು. ಈಗ ಅದಕ್ಕೆ ಇಲ್ಲಿರೋ ಜನರು ಒಟ್ಟಿಗೆ ಎದ್ಬಿಟ್ರೆ ನಮಸ್ಕಾರ ಕಣ್ರಮ್ಮ, ಏನ್ ನಿಮ್ ಹೆಸರು? ನಿಮ್ ಮಗಳೆಯ ನಿಮ್ ಮಗಳೆಯ ಇವ್ರು ಹೇಳಿ, ಏನ್ ನಿಮ್ ಹೆಸರು? ಸರೋಜಮ್ಮ. ಓಟ್ ಹಾಕಿದ್ರಾ? ನೀವ್ ಹಾಕ್ದವ್ರು ಗೆದ್ರಾ? ಯಾರಿಗ ಹಾಕಿದ್ರಿ ಅಂತ ಕೇಳಲ್ಲ, ಅದನ್ನ ಇಡ್ಸಿಲ್ಲ. ಗೆದ್ರಾ? ಗೆದ್ರು ಎಲ್ಲೋದ್ರು ಅವ್ರು ಎದ್ರು ನೀವು ಬಿದ್ರಿ, ಹೌದಾ? ಏನ್ ನಿಮ್ ಊರಲ್ಲಿ ಪ್ರಾಬ್ಲಮ್? ಮೋರಿ ಇಲ್ಲ, ರೋಡ್ ಇಲ್ಲ, ಕಂಬ ಇಲ್ಲ, ಸೌಕರ್ಯ ಇಲ್ಲ. ಕಂಬ ಇಲ್ಲ, ಕಂಬ ಅದೇ ಲೈಟ್ ಇಲ್ಲ. ಆಮೇಲೆ ನೀರೇನದ? ನೀರ್ ಬರ್ತದ ಕರೆಕ್ಟಾಗೆ? ಎಲ್ಲಿಗೆ ಬರ್ತದ ನೀರು? ನಲ್ಲಿಗೆ ಮನೆಗ್ ಬರ್ತದ ಟೈಮ್ ಕರೆಕ್ಟ್ ಬರ್ತದ? ನೀಟಾಗಿ ಮನೆ ತುಂಬಾ ನೀರ್ ತುಂಬ್ಕತದ? ನೀರ್ದೇನ್ ಪ್ರಾಬ್ಲಮ್ ಇಲ್ಲ. ಹಬ್ಬ ಸದ್ಯ ಅದು ಎಲ್ಲರೂ ಗೊಳಂ ಸ್ವಹ ಅನ್ಕೊಂಡೆ ನಾನು. ಕಾಸು ರೇಷನ್ ಕಾರ್ಡು ಅದ ಅಕ್ಕಿ ಕೊಡ್ತಾರ? ಎಷ್ಟ್ ಕೆಜಿ ಕೊಡ್ತಾರ ಒಬ್ರಿಗ? 10 ಕೆಜಿ. ಇದು 1-2 ಕೆಜಿ ಗುಳು ಮನ್ಸಲ್ವೇ? ಇಲ್ಲ, ಗ್ಯಾರಂಟಿ ಪಕ್ಕನ? ಆಸ್ಪತ್ರೆ ಇಲ್ಲದ ಇಲ್ಲಿ? ಆಸ್ಪತ್ರೆ ನರಸೀಪುರ, ಮೂಗೂರು. ಮೂಗೂರು ಚೆನ್ನಾಗೈತ ಆಸ್ಪತ್ರೆ? ಚೆನ್ನಾಗ್ ನೋಡ್ತಾರ? ಆಂಬುಲೆನ್ಸ್ ಫೋನ್ ಏನಾರು ಮಾಡಿದ್ರೆ ಬರ್ತಾರ ಇಲ್ಲಿಗೆ? ಪಕ್ಕ ಈ ಸೌಗುಂಡಿ ನಂದು. ಈ ಸೌಗುಂಡಿ ಸೌಗುಂಡಿ ಅಂದ್ರೆ ನೀರ್ ಬಿಟ್ಟಾಕ ನಾ ಮಾಡ್ಕೊಂಡಿರೋದು. ಅತ್ತಗೆ ತಗೋಯ್ತಂತ ಇದಾಯ್ತಂತ ಆ ನೀರ್ ಈ ನೀರ್ ಬಿಟ್ಕೊಂಡ್ ನಮ್ ಕಾಲ ಕಳಿತೀನಿ. ಬದ್ರೊಮ್ಮು ನೀರು ಈ ಕಳಗಿಲ್ಲ, ಅದ್ರ ಒಂದ್ ಪೌಡ ಗೊಚ್ಚ ನೀರಾಗದಲ್ಲ ಮತ್ತೆ ಅದಕ್ಕೆ ಇಷ್ಟು ನೀರ್ ಬಿಟ್ಕೊ ತಾಲ್ಗ ಆಯ್ತಾ ಆಗ್ನಿಲ್ವ ಅಂತ ಪೌಡವಾಗ ನಿಲ್ವ ಅಂತ ತೊಕೊಳ್ಳೋದು. ನಮ್ ಸ್ಥಿತಿ ಇನ್ನೊಬ್ರು ಬೇಡ. ಮಾಡ್ಕತೀವಿ ನಾವು ಎಲ್ಲ. ನಿಮ್ MLA? ನಮ್ MLA ನಂಗ್ ಗೊತ್ತಪ್ಪ. ನಿಮ್ಗೆ ಗೊತ್ತಿರ್ಬೇಕು. ಓಟ್ ಹಾಕಿರೋದು ಯಾರ? ನಾನ್ ಹಾಕಿನಿ, ನಂಗ್ ಗೊತ್ತಪ್ಪ. ಏನ್ ನಿಮ್ ಹೆಸರು? ಶಿವಮ್ಮನೆ. ಇಲ್ಲೆಲ್ಲ ಶಿವಶಂಕರ ಶಿವ ಅವ್ರೇ ಶಿವ ನಮ. ಹೇಳಿ ಮೇಡಮ್. ಚರಂಡಿ ಇದೆ, ಮೋರ್ ಇದೆ, ರೋಡು ಚರಂಡಿ ಎರಡು ತೊಂದ್ರಿ. ನಾವ್ ಮದುವೆಗೆ 50 ವರ್ಷ ಆಗದ. 50 ವರ್ಷದಿಂದ ಇದೆ ಇದ್ರಲ್ಲಿ ಸಮಸ್ಯೆ ಇಲ್ಲ. 50 ವರ್ಷದಿಂದ 50 ವರ್ಷದಿಂದ ಹಿಂಗೆ. ನಿಮ್ ಯಜಮಾನ್ರಲ್ಲ ಅವ್ರ ಇಲ್ಲೇ ಎಲ್ಲೋ ಹೋಗಾರ. ಅವ್ರು ಕೇಳಿದ್ರೆ ಗೊತ್ತಾಗದ ಹೆಂಗೆ ಅಂತ. ನರ್ಸಿಪ್ಪ ಟೊಮೆಟೊ ತಕೋ ಹೋಗಾರ. ರೈತರ ನೀವು? ರೈತರು. ಏನ್ ಬೆಳಿತೀರಾ? ಟೊಮೆಟೊ, ಬಾಳೆ. ಎಷ್ಟ್ ಎಕರೆ ಅದ? 2 ಎಕರೆ ಅದ. ಹಿಂಗ ಮಳೆ ಗಿಳೆ ಜೋರು ಮಳೆ ಊದ್ ಮಡ್ಗದಲ್ಲ ನೋಡಿ. ಮಡ್ಗದ ಬೋರು ನೀರು? ಬೋರು ಕಮ್ಮಿನೇ. ಏನು ರೈತರಿಗೆಲ್ಲ ಟೊಮೆಟೊ ಎಲ್ಲ ಒಳ್ಳೆ ಬೆಲೆ ಸಿಗ್ತಾ ಇದೆಯಾ? ಎಲ್ಲೂ ಸಿಗ್ತಾ ಇಲ್ಲ. ರಸಗೊಬ್ಬರಗಳೆಲ್ಲ ಸಿಗ್ತಾ ಇದೆಯಾ? ಯಾವ್ದು ಇಲ್ಲ, ಏನು ಸಿಗ್ತಾ ಇಲ್ಲ. ಸರ್ಕಾರದಿಂದ ರೈತರಿಗೆ 5 ಕೆಜಿ ಕೊಡೋದು, ಅದನ್ನು 3 ತಿಂಗಳಿಗೊಂದ್ಸತಿ ಕೊಡೋದು. ಏನ ಅಕ್ಕಿನ 3 ತಿಂಗಳಿಗೊಂದ್ಸತಿ. ನಿಮ್ದು ಇದ್ರ BPL ಅವ್ರಿಗೆ 10 ಕೆಜಿ ಕೊಡ್ತಾರ? ಅದೇ 5 ಕೆಜಿ 3 ತಿಂಗಳಿಗೊಂದ್ಸತಿ. ಏನ 3 ತಿಂಗಳು 2 ತಿಂಗಳಿಗೊಂದ್ಸಲ ಅಕ್ಕಿ ಕೊಡೋದು? 3 ತಿಂಗಳು 2 ತಿಂಗಳಿಗೊಂದ್ಸಲ ಅಕ್ಕಿ ಕೊಟ್ರೆ 10 ಕೆಜಿ ಕೊಡ್ತಾರೆ? 10 ಕೆಜಿ ಕೊಡ. ಏನಮ್ಮ ನಿನ್ ಮಾತ್ ಕೇಳ್ಕೊಂಡ್ ನನ್ ಶಿವ ಅನ್ಬಿಟ್ಟಲ್ಲ ಇವಾಗ. ಎಷ್ಟ್ ತಿಂಗಳಿಗೆ ಕೊಡ್ತಾರ? 3 ತಿಂಗಳಿಗೊಂದ್ಸಲ. ಎಲ್ಲ ಸೊಸೈಟಿ ಯಾವ ನಂಬರ್ ಐತ? ಒಂದು ನಂಬರ್ ಐತಾ? ಯಾರು ಯಾವ್ದು ಪಂಚಾಯತ್ ಯಾವ್ದು ಬಂದ್ರು ನಂಬರ್ ಐತಾ? ಅಲ್ಲ ಅಲ್ಲ ನೀವು ಗ್ರಾಮಸ್ಥರಲ್ಲಿ ಏನ್ ಮಾಡ್ತಾರೆ? ತಿಂಗಳಿಗೊಂದ್ಸಲ ಕೊಡ್ಬೇಕಲ್ವಾ? ತಿಂಗಳು ಕರೆಕ್ಟ್ ಕೊಡ್ಬೇಕು. ಆಮೇಲೆ ಯಾವ್ದು ಬಂದ್ರು ನಮ್ಮೂರಿಗೆ ಬರಲ್ಲ. ರೋಡ್ ಬಂದ್ರು, ಮನೆ ಬಂದ್ರು ಎಲ್ಲ ಅಲ್ಲಿಗೆ ಹೋಯ್ತು ಪಂಚಾಯತ್ ಅವ್ರು. ನಿಮ್ಮೂರಲ್ಲಿ ಏನಾದ್ರು ಪ್ರಾಬ್ಲಮ್? ಅದೇನಪ್ಪ ನಮ್ಗ್ ಗೊತ್ತಿಲ್ಲ. ನಿಮ್ ಕಂಡ್ರ ಆಗಲ್ಲ? ಏನಪ್ಪ ಮನೆಗಳು ಬಂದ್ರು ಅಲ್ಲೇ ಹೋಯ್ತವ, ರೋಡ್ ಬಂದ್ರು ಅಲ್ಲೇ ಹೋಯ್ತದ, ಚರಂಡಿ ಬಂದ್ರು ಅಲ್ಲೇ ಹೋಯ್ತದ. ಊರಲ್ಲಿ ನೀವೇ ಮಾಡ್ತಾ ಇದ್ರಿ? ಚರಂಡಿಗಂತೂ ನಮ್ಗೆ ಹೊಸಿ ತೊಂದ್ರೆ ಆಗಿಲ್ಲ. ಸ್ನಾನ ಮಾಡಕ ಬೆಟ್ಟ ಹೋಗ್ಯಕ್ಕೆ ನೋಡಿ ಈ ನೀರ್ ಎಲ್ಲಿ ಹೋಗ್ಬೇಕು ಹೇಳಿ ನೀವು? ನಾವ್ ಗುಂಡಿನೂ ಬೆಡ್ಸಿಲ್ಲ. ಏನಣ್ಣ ತಗತಾರ 2 ಸರಿ ತಗೊಂಡ್ರು ಅವ್ರು ಕೊಡೋದು 2 ತಿಂಗಳಿಗೊಂದ್ಸರಿ 3 ತಿಂಗಳು. ಅವ್ರ ಜ್ಞಾನ ಬಂದಾಗ ಬರೋದು. ತಗತಾರ? ನೀವೇನ್ ದಡ್ರ ಬುದ್ಧಿವಂತರ? ಎಲ್ಲಿ ಸರ್? ಅಲ್ಲ ನಿಮ್ಮನ್ನೆಲ್ಲ ನಾನು ಬುದ್ಧಿವಂತರು ಅಂತ ಹೇಳ್ತಾವ್ರೆ. ನೀವೇನ್ ದಡ್ರ ಬುದ್ಧಿವಂತರ? ಅಲ್ಲ ಇಷ್ಟೊಂದ್ ಜನ ಯುವಕರು ಇದೀರಪ್ಪ, ಒಬ್ರು ಹೋಗಿ ಪ್ರಶ್ನೆ ಮಾಡಲ್ವಾ? ಏನಕ್ಕ ಸ ಏನ ಹೆಸರು? ಏನ್ ಮಾಡ್ತಿದಿ? ಏನ್ ಕೆಲಸ ಮಾಡ್ತಿದಿ? ರೈತ ಸರ್. ರೈತ? ಸೊಸೈಟಿ ಗೊತ್ತಾ? ಅಕ್ಕಿ ಕೊಡ್ತಾರ ಅನ್ನೋ ವಿಷಯ ಗೊತ್ತಾ? ನಿಂಗ್ BPL ಕಾರ್ಡ್ ಐತಾ APL? BPL ಕಾರ್ಡು. ಒಂದಿನ ಅಕ್ಕಿ ತರಕ್ ಹೋಗಿದ್ಯೋ ಇಲ್ವೋ? ಹೋಗಿನಿ ಸರ್. 3 ತಿಂಗಳಿಗೊಂದ್ಸತಿ 4 ತಿಂಗಳು. ಯಾಕೆ ನಿನಗ್ ಬಾಯಿ ಇಲ್ವಾ, ನಾಲ್ಗೆ ಇಲ್ವಾ? ಕೇಳಿದ್ರು ಕೊಡಲ್ಲ ಸರ್. ಏನಂತಾರ ಕೇಳಿದ್ರೆ ಕೊಡ್ತಾ ಮೇಲೆ ಅಂತಾರ ಸರ್. ಏನ್ ಕೊಡ್ತಾವಲ್ಲ? ನಿಂಗ್ ರೂಲ್ಸ್ ಗೊತ್ತಾ?
ಗೊತ್ತು ಸರ್. ಅಕ್ಕಿ ಎಷ್ಟ್ ತಿಂಗಳಿಗೆ ಒಂದ್ಸಲ ಕೊಡ್ತಾರ ಗೊತ್ತಾ? ತಿಂಗಳ ಸರ್. ತಿಂಗಳ ಕೊಡ್ತಾರಲ್ವಾ? ಬಾಳಿಗೆ ಕೊಡ್ತಾರೆ ಸರ್, ನಮ್ಮೂರ್ಗ್ ಮಾತ್ರ ಕೊಡಲ್ಲ ಸರ್. ನಿಮ್ಮೂರ್ ಏನೇ ಮಾಡೈತೆ? ನಮ್ಮೂರ್ಲಿ ಕೇಳಕ್ ಕೇಳಕ್ ಎಲ್ಲ ಯಾರು ಬರಲ್ಲ ಸರ್. ಸಪೋರ್ಟ್ ಅದಾ ಮಾಡ್ತಾರೆ ಸರ್. ಅದಾ ವಿಷಯ. ಬಾಡಿ ಇಲ್ಲ, ಗಾಡಿಗಳಲ್ಲಿ ಹೋಗಿ ನಮ್ಮವ್ರು ಹೋಗವ್ರಿಲ್ಲ. ನಾವು ಬಂದು ಕೊಟ್ಟಾಗ ನಾವ್ ಇಸ್ಕೋಬೇಕು. 3 ತಿಂಗಳಿಗೆ ನಾವ್ ಇಸ್ಕೋಬೇಕು. ಬರ್ರಕ್ಕ ಇಲ್ಲಿ ಒಳಕ್ ಹೋಗಿ ಒಕ್ಕಂಬಿಡಿ ನೀವು. ಅಯ್ಯೋ ತಾಯಿ, ಯಾವೂರು? ಲಿಂಗನಾಪುರ. ಎಲ್ಲಿ ಮನೆ? ಎಂಟ್ರೆನ್ಸ್ ಅಲ್ಲೇ ಮನೆ. BPL ಕಾರ್ಡ್, APL ಕಾರ್ಡ್? BPL ಕಾರ್ಡು. ಅಕ್ಕಿ ಯಾವಾಗ ಕೊಡ್ತಾರೆ? ಅಕ್ಕಿ 3 ತಿಂಗಳ ಒಂದ್ಸತಿ ಕೊಡ್ತಾರೆ ಸರ್. ಯಾಕೆ ನಿಮಗೇನ್ ಬಾಯಿ ಇಲ್ವಾ, ನಾಲ್ಗೆ ಇಲ್ವಾ? ಬಾಯಿ ಇದೆ ಸರ್. ರೂಲ್ಸ್ ಗೊತ್ತಿಲ್ವಾ? ರೂಲ್ಸ್ ಗೊತ್ತು ಸರ್. ಮತ್ತೆ ರೂಲ್ಸ್ ಗೊತ್ತಿರ್ರಿ, ಎಷ್ಟೇ ಹೇಳಿದ್ರು ಅವ್ರು ಬರ್ತಾ ಇಲ್ಲ ಸರ್. ಹುಡುಗ ಹೇಳ್ದ ನಿಮ್ಮಲ್ಲೇ ಒಗ್ಗಟ್ಟಿಲ್ಲ ಅಂತ. ಹೌದು ಸರ್. ನಿಮ್ಮಲ್ಲೇ ಒಗ್ಗಟ್ಟಿಲ್ಲ ಅಂದ್ರೆ ಹೆಂಗ್ರಿ? ಹೌದು ಸರ್. ಎಲ್ಲರೂ ಹೋಗಿ ಕೇಳ್ಬೇಕಲ್ವಾ? 3 ತಿಂಗಳಿಗೆ ಒಂದ್ಸಲ, 6 ತಿಂಗಳಿಗೆ ಒಂದ್ಸಲ ಕೊಡ್ತಾರಂತ ಅಕ್ಕಿಯ. ಫುಡ್ ಆಫೀಸ್ ಮಾಡಿದಾರೆ, ಎಲ್ಲರಿಗೂ ಫೋನ್ ಮಾಡಿದಾರೆ, ಏನೇ ಮಾಡಿದ್ರು ಬಂದ್ ಕೊಡ್ತಾರೆ. ಎಲ್ಲ ಸಮ್ಮಿಶ್ರವಾಗಿ ಅವರೇ ಡೀಲ್ ಮಾಡ್ಕತ್ತಾರ. ನನಗದು ಬೇಡ ರೀ, ನನಗದು ಬೇಡ. ನೀವು ಯೂತ್ಸ್ ಅಲ್ವಾ? ಹೋಗಿದೀವಿ ಸರ್, ಕೇಳಿದ್ವಾ ನೀವು? ಈಗ ಈ ಸೋತ್ ಮಾಡ್ಸಕ್ ಹೋಗಿದೆ ಸೆಕ್ರೆಟರಿ ಅವರು. 30,000 ಲಂಚ ಕೊಟ್ರೆ ನಾನು ಈ ಸೋತ್ ಮಾಡೋದು. ಹೊಸನ ಹಳೆದ? ಈಗಿರೋ ಹಾಲಿ ಇರೋರು ಅವ್ರ ಹೆಸರೇನು? ಸೆಕ್ರೆಟರಿ ಮಾದೇಸ್ವಾಮಿ ಅಂತಾನೆ ಏನೋ ಇರ್ಬೋದು. ಸೆಕ್ರೆಟರಿ PDO ಅಲ್ಲ, PDO ಈಗ ಬಂದಿರೋರು ಹೊಸಬ್ರವರು. ಎಷ್ಟ್ ಕೇಳ್ದ? 30,000. ಸುಳ್ಳು ಹೇಳ್ತಿದ್ರಿ? ಇಲ್ಲ ನಿಜಾನ? 1 ವರ್ಷದಿಂದ ತಿರ್ಗಾಡ್ತಿದ್ದೀನಿ. ಪಕ್ಕಾ ಡಾಕ್ಯುಮೆಂಟ್ಸ್ ಅದ. ಆದ್ರೆ ಈ ಸೋತ್ ಮಾಡ್ತಾ ಇಲ್ಲ. ಇದು ಕೃಷ್ಣ ಬೈರೇಗೌಡರಿಗೆ ತಲುಪಬೇಕು. ಲಂಚ. ಬನ್ನಿರಪ್ಪ, ಬನ್ನಿರಿ. ಜನರಿಗೆ ಒಂದ್ ನಿಮಿಷ ಜನರಿಗೆ ಆಶ್ವಾಸನೆ ಕೊಡುವಂತಹ ನಮ್ಮ ರಾಜಕಾರಣಿಗಳು ವಾಸನೆಯನ್ನ ತಂದಿಟ್ಟಿದ್ದಾರೆ. ಆಶ್ವಾಸನೆ ಇಲ್ಲ, ಈ ಕಡೆ ಆಶನೇ ಇಲ್ಲ, ಆ ಕಡೆ ವಾಸನೆನೂ ಇಲ್ಲ. ಯಾರು ಇಲ್ದಂಗ ಆಗೋದೇ ಪರಿಸ್ಥಿತಿ. ಈ ಕಡೆ ಏನೋ ಕೆರೆ ಅಂತೆ, ಕೆರೆ ಎಲ್ಲ ಇದು ಒಂದು ಗ್ರಾಮಾಭಿವೃದ್ಧಿ ಏನ್ರಿ ಆಗ್ತಾ ಇದೆ? ನೀವೆಲ್ಲ ಹೇಳ್ತಾ ಇರೋದೇನು? ಬಡವ್ರ ಪರ ಸರ್ಕಾರ, ಮಹಿಳೆಯರ ಪರ ಸರ್ಕಾರ, ನಾವು ಗ್ರಾಮಾಭಿವೃದ್ಧಿ ಮಾಡ್ತೀವಿ, ಅದನ್ನ ಅಭಿವೃದ್ಧಿ ಮಾಡ್ತೀವಿ, ಇದನ್ನ ಅಭಿವೃದ್ಧಿ ಮಾಡ್ತೀವಿ. ನೀವು ಮಾಡ್ತಿರೋ ಅಭಿವೃದ್ಧಿ ಗೋಮಳೆ ಕಾಣಿಸ್ತಾ ಇತ್ತು ನೋಡ್ರಿ ಇಲ್ಲಿ. ನೋಡ್ರಿ ಇಲ್ಲಿ, ಇದೇನ್ರಿ ಇದೇನ್ ಕಥೆ ಇದು? ಇಲ್ಲಿ ನೋಡಿ, ಇದ್ರೊಳಗಡೆ ಐಕ್ಳು ಮಕ್ಕಳು ಏನಾರು ಓಡ್ತಾ ಪಾಡ್ತಾ ಬಿದ್ಗಿದ್ದು ಒಳಗಡೆ ಗುಂಡಿನ ಫುಲ್ ಗುಂಡಿ. ಅದು ಒಂದ್ 10 ಅಡಿ ನಾಟು ಅದು ತೋಡ್ಸಿರೋದು ಎಲ್ಲ ಹೋಗ್ಲಿ ಅಂತ ಅವ್ರ ಯಾರು ಮಾಡ್ಕೊಡ್ರಿ? ಅದ ನಾವು ಸ್ವಂತ ಮಾಡ್ಸ್ಕೊಂಡಿರೋದು ಅಣ್ಣ. ಆ ಗ್ರಾಮ ಪಂಚಾಯತ್ ಅವರು ಬಂದು ಏನಾದ್ರು ನೋಡಿಲ್ಲ ಅಣ್ಣ. ಇಲ್ಲಿ ಮೋರಿ ಗೋರ್ಸಾಕಾರ ಮಾನ ಮರ್ಯಾದೆ ಇದ್ದ ಇಲ್ಲಿ ಬಂದು ಮಾಡ್ಬೇಕಾರ ಒಂದ್ ಸ್ವಲ್ಪ ನೋಡ್ಕೊಂಡ್ ಮಾಡ್ಬೇಕು ಸರ್. ನಿಮಗ್ ರೋಷ ಆವೇಶ ಇದೆ. ನಿಮ್ಗೆ ಆವೇಶ ಇದೆ, ರೋಷ ಇದೆ. ಕೋಪ ಮಾಡ್ಕೋಬೇಡಿ, ಬೇಜಾರ್ ಮಾಡ್ಕೋಬೇಡಿ, ನೋವಿದೆ, ಎಲ್ಲ ಇದೆ. ಸಾಯಿಲಿ ಏನಾಯ್ತು ಇದು ನಮ್ದು ಬಿಡಿದ್ದಾರೆ ಕಡ್ರಿ ಅವರು ಹಿರಿಯರು ಹೇಳ್ತಾರೆ, ಗೊತ್ತಿರ್ತದೆ ನ್ಯಾಯವಾಗಿ. ಸರ್ ಇವೇ ನಮ್ಮ ಕಡಮನೆಗಳು. ಲಾಸ್ಟ್ ಮನೆ 20 ಮನ ನೀರು ಇದೊಂದೇ ಡ್ರೈನ್ ಬರ್ಬೇಕು. ಬಂದಾಗ ಏನ್ ಮಾಡಿದ್ರು, ಈ ಜಮೀನ್ಲಿ ಒಳಕ್ ಹೋಯ್ತಿತ್ತು. ಜಮೀನವರು ಒಳಗಡೆ ಬಿಡ್ಬಿಡ್ದೆ ಹೋದ್ರು. ಕೇಳಿ ಆಗ ನಾವೇನ್ ಮಾಡ್ದು, ಆ ಜಮೀನವ್ರು ಅಂದ್ರು ದುಡ್ಡು ಕೊಡ್ತೀಮಪ್ಪ, ಇಲ್ಲೊಂದು ಗುಂಡಿನಿ ಹೊಡೆಸಿ ಸ್ವಂತ ಕೈಂದ್ರು. ಇದು ಒಂದ್ 15 ಅಡಿ ನಾಟ್ ಮಾಡ್ಸಿದೀವಿ. ಅದು ಹಿಡಿಯಲ್ಲ ನೀರ್ನೀಗ. ಹಿಡಿದು ಏನ್ ಮಾಡತ್ತ ನೋಡಿ, ಇಲ್ಲಿಗೆಲ್ಲ ನೀರು ತುಂಬ್ಕೊಂಡು ಇವಾಗ 2 ವರ್ಷ, ಈಗ 1 ವಾರದಲ್ಲಿ 2 ವರ್ಷ ಸುತ್ತದು. ನಾವು ನೈಟು ಇಲ್ಲಿ ಕೂತ್ಕೊಳ್ಳಕ್ಕೆ ಆಯ್ತಾ ಇಲ್ಲ. ಇದೊಂದು ರೋಡ್ ಮಾತ್ರ ಧ್ರುವನಾರಾಯಣ ಇದ್ದಾಗ ಇದೊಂದು ರೋಡ್ ಹಾಕಿ ಮಾಡಿಸಿದ ಹೊರತು ನಮ್ಗೆ ಈಗ ಬಂದಿರೋ MLA MP ಯಾರ್ಯಾರ ನಮ್ನೀಗ ಊರ್ಲಿ ಇದ್ದರ ಇಲ್ವಾ ಓಟ್ ಮಾತ್ರ ಹಾಕ್ಸ್ಕೊಂಡು ಹೋದ್ರು. ಈಗ ಬಂದು ನಾಮ ಅಂತಂದು ನಮ್ಗ ನೀವೇನು ಬಾವಿ ಮಾಡೋದ್ ಬೇಡಿ, ನಮ್ಗ ಜಮೀನ್ ಮಾಡ್ಕೊಡ್ಬೇಡಿ, ಬಾವಳಿಯಿಂದ ನಮ್ಮೂರ್ಗ ಒಂಚೂರು ರೋಡ್ ಮಾಡ್ಕೊಡಿ. ನಿಮ್ ಸ್ವಂತ ಕೆರವ ಬರೀ ಮಣ್ಣಿಟ್ಕೊಡಿ, ತಾರು ಬೇಡಿ. ನಮಗ್ ತಾರು ಬೇಡಿ, ಬರೀ ಮಣ್ಣಿಟ್ಕೊಡಿ, ಅಳಿಲ್ ಸೇವೆ ಮಾಡಿ ಅಂತ ಕೇಳೋರು. ಇಷ್ಟು ಮಾಡ್ಕೊಡಿ ಅಂತ ಓಟಿಗೆ ಬಂದಿನ್ ಕೇಳುದು. ನಿಮ್ಗೇನ ಮಾಡಿಸ್ತೀನಿ ಕಪ್ಪ ಅಂದ್ರು. 3 ವರ್ಷ ಆಯ್ತು. 3 ವರ್ಷ ಆಯ್ತು. ಈಗ 3 ವರ್ಷದಲ್ಲಿ ಏನಾಗಲ್ಲ, ಹೇಳಿದ್ಯಾರು ಮಾಡ್ಕೊಡ್ತೀನಿ ಅಂತ. ಕೃಷ್ಣಮೂರ್ತಿ ಇಲ್ಲಿಗೆ ಬಂದಿದ್ರು, ಈ ಊರಿಗೆ ಬಂದಿದ್ರು. ಸರಿ ಸಾರು ಓಟ್ ಕೇಳ್ಬೇಕಾರ ನಾನೇ ಕೇಳ್ದಮ್ಮ, ನಮ್ಗೆ ಏನು ಮಾಡೋದ್ ಬೇಡಿ, ನಮ್ಗ ಮೂಗೂರಿಂದ ಈಚೂರಿಗೆ ಉಮ್ಮತ್ತೂರಿಂದ ಈಚೂರಿಗೆ ಕುದೇರ್ಗ ಹೋಗಕ ನಮ್ಗೊಂದ್ ಸ್ವಲ್ಪ ರೋಡ್ ಕೊಟ್ಬಿಡಿ ಮಾಡಿ. ತಾರಾತ್ಲೆ ರೋಷ ನಮ್ಗ ಕಾವಲಿ ರೋಡಿಗೆ ನಮ್ಗ ಎಲ್ಲಣ್ಣ ತಿರ್ಗಾಡ್ಬೇಕಾರು 2-3 ಸರಿ ಕಾವಲಿಗೆ ಬಿದ್ದು ಏಟಾಗದ ನಮ್ಮ ಊರ್ಲಿ ಜನಕ್ಕೆ ಅಲ್ಲಿ ಬಿದ್ದು. ಈಗ ಇನ್ನೊಂದ್ ಹೇಳ್ತೀನಿ, ಮಂಡ್ಯದಲ್ಲಿ VC ನಾಲೆಯಲ್ಲಿ ಬಿದ್ದು ಎಷ್ಟು ಜನ ಸಾಯ್ಲಿಲ್ಲ, ಎಷ್ಟು ಆಕ್ಸಿಡೆಂಟ್ ಆಗ್ಲಿಲ್ಲ. ಅದೇ ತರ ಇದು ಆಕ್ಚುಲಿ ನಾಲೆ ಪಕ್ಕದಲ್ಲಿರುವಂತ ರೋಡ್ ಚೆನ್ನಾಗಿರ್ಬೇಕು. ನಾನು ಮತ್ತೆ ಆ ದೃಶ್ಯಾವಳಿಗಳನ್ನ ನೀನ್ ಒಂದ್ ಸೈಡ್ ಅಲ್ಲಿ ತೋರಿಸ್ತಾ ಇದೀನಿ ನೋಡಿ. ಅಲ್ಲಿ ನೋಡ್ತಾ ಇದೀರಾ ರಸ್ತೆ ಹೆಂಗಿದೆ ಅಂತಂದ್ರೆ, ವಿಡಿಯೋ ಮಾಡ್ಕೊಂಡಿದೀವಿ. ಏನ್ರಿ ಅದೇನ್ ರಸ್ತೆನಾ?
ನಾವೇ ಬರೀ ಆ ರೋಡಲ್ಲಿ ಹೋಗೋ ಹೊತ್ತಿಗೆ ಇಲ್ಲ ಅಂದ್ರೆ ಒಂದ್ 20 ನಿಮಿಷ ತಗೊಂಡಿದೀವಿ. 4 ಗಂಟೆಗೆ ಬರ್ತೀನಿ ಅಂತ ಹೇಳಿದ್ದು ನಾವ್ ಇಲ್ಲಿಗೆ 5 ಗಂಟೆಗೆ ಬಂದಿದ್ದು. ಹಂಗಾಗದೆ ಪರಿಸ್ಥಿತಿ. ಅಷ್ಟು ಗಬ್ಬೆದ್ ನಾರ್ತಾ ಇದೆ. ಇಲ್ಲಿರೋ ವ್ಯಕ್ತಿಗಳ ಮನಸ್ಸಲ್ಲಿ ಒಬ್ಬರ ಮೇಲೆ ಅಭಿಮಾನ, ಒಬ್ಬರ ಮೇಲೆ ಇನ್ನೊಂದು ಪರ ವಿರೋಧ ಏನ್ ಬೇಕಾದ್ರೂ ಇರ್ಬೋದು. ಆದ್ರೆ ನಾನ್ ಕಣ್ಣಲ್ಲಿ ನೋಡಿರೋದೇನು, ಇಲ್ಲಿ ಅಭಿವೃದ್ಧಿ ಆಗಿಲ್ಲ. ಇದೊಂಥರ ಕುಗ್ರಾಮ ತರ ಆಗ್ಬಿಟ್ಟಿದೆ. ಆಯ್ತಾ, ಜನರು ರೊಚ್ಚಿಗೆದ್ದು ಬಿಟ್ಟವ್ರೆ, ಯಾರೂ ಮಾಡ್ಕೊಟ್ಟಿಲ್ಲ ಅಂತ. ಇಲ್ಲಿ ಗೆದ್ದಿರೋರು ಯಾರೂ ಏನು ಮಾಡ್ಕೊಟ್ಟಿಲ್ಲ. ಮಾಡ್ಕೊಟ್ಟಿದ್ರೆ ಇವತ್ತು ಈ ಊರು ಹೈಟೆಕ್ ಆಗಿರ್ತಿತ್ತು. ವೀಕ್ಷಕರೇ, ನೀವ್ ಈಗೇನು ಈ ಕಾರ್ಯಕ್ರಮ ನೋಡಿದ್ರಿ, ಈ ಕಾರ್ಯಕ್ರಮ ನೀವು ನೋಡಿರೋದು ಕೇವಲ ಭಾಗ 1 ಅಷ್ಟೇ. ಈಗ ನೋಡಿದ್ ನೀವು ಎಪಿಸೋಡು ಭಾಗ 1. ಇನ್ನೂ ಇದೆ. ಒಂದಷ್ಟು ತರಲೆ ತಮಾಷೆಯೊಂದಿಗೆ ಗಂಭೀರ ಸಮಸ್ಯೆಗಳನ್ನ ಜನ ಇನ್ನಷ್ಟು ಎಕ್ಸ್ಪೋಸ್ ಮಾಡಿದ್ದಾರೆ. ಅದರ ಭಾಗ 2 ಇನ್ನೊಂದು ಎಪಿಸೋಡ್ ನಲ್ಲಿ ಬರುತ್ತೆ. ಸೊ ಅಲ್ಲಿವರೆಗೂ ನೀವು ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ.